ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಮುರಿದು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. 19ನೇ ಗೇಟ್ ಕಟ್ ಆಗಿರುವುದರಿಂದ ಜಲಾಶಯವೇ ಬರಿದಾಗುವಂತಹ ಭೀತಿ ಕಾಡ್ತಾ ಇದೆ. ಟಿಬಿ ಡ್ಯಾಂಗೆ 40,000 ಕ್ಯೂಸೆಕ್ನಷ್ಟು ಒಳಹರಿವಿದೆ. ಜಲಾಶಯದ 33 ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನ ನಿರಂತರವಾಗಿ ನದಿಗೆ ಹರಿಬಿಡಲಾಗ್ತಾ ಇದೆ. ಒಂದು ಗೇಟ್ನಿಂದ ಮುಕ್ಕಾಲು ಭಾಗ ಡ್ಯಾಂನ ನೀರು ಖಾಲಿಯಾಗುವಂತಹ ಆತಂಕ ಎದುರಾಗಿದೆ. ದುರಸ್ತಿ ಕಾರ್ಯ ವಿಳಂಬವಾದಷ್ಟೂ ಕೂಡ ನೀರು ಖಾಲಿಯಾಗುವಂತಹ ಆತಂಕ ಕಾಡ್ತಾ ಇದೆ. ಮೊನ್ನೆ ರಾತ್ರಿ ಘಟನೆ ನಡೆದಾಗಿನಿಂದ ಈವರೆಗೂ ಕೂಡ ಸುಮಾರು 19 ಟಿಎಂಸಿಯಷ್ಟು ನೀರು ತುಂಗಭದ್ರಾ ಡ್ಯಾಂನಿಂದ ಹರಿದು ಹೋಗಿದೆ. 105 ಟಿಎಂಸಿ ನೀರಿತ್ತು, ಅಂದ್ರೆ ಡ್ಯಾಮ್ ಕಂಪ್ಲೀಟ್ ಭರ್ತಿಯಾಗಿತ್ತು. ಅದರಲ್ಲಿ 19 ಟಿಎಂಸಿ ನೀರು ಕಂಟಿನ್ಯೂಸ್ ಆಗಿ ನದಿಗೆ ಹರಿಬಿಡಲಾಗಿದೆ. ಒಂದು ಗೇಟ್ ಅಂದ್ರೆ 19ನೇ ಕ್ರಸ್ಟ್ ಗೇಟ್ ಇದೆಯಲ್ಲ, ಆ ಒಂದು ಗೇಟ್ನಿಂದಾನೇ 5ರಿಂದ 6 ಟಿಎಂಸಿ ನೀರು ಹರಿದು ಹೋಗಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇಲ್ಲಿ ತನಕ ಖಾಲಿಯಾಗಿರುವಂಥದ್ದು 2.5ರಿಂದ 3 ಅಡಿ ಮಾತ್ರ. ಕನಿಷ್ಠ 20 ಅಡಿ ಆದ್ರೂ ನೀರು ಖಾಲಿಯಾಗಬೇಕು ಡ್ಯಾಮ್ನಲ್ಲಿ ದುರಸ್ತಿ ಕಾರ್ಯ ಮಾಡಬೇಕು ಅಂತಂದ್ರೆ. ಆದ್ರೆ ಇದುವರೆಗೆ 2.5ರಿಂದ 3 ಟಿಎಂಸಿ ನೀರು, 2.5ರಿಂದ 3 ಅಡಿ ಮಾತ್ರ ನೀರು ಖಾಲಿಯಾಗಿದೆ. ಅದಕ್ಕೆ ಕಾರಣ ಒಳಹರಿವು ಭಾರಿ ಪ್ರಮಾಣದಲ್ಲಿದೆ. ಸುಮಾರು 40,000 ಕ್ಯೂಸೆಕ್ನಷ್ಟು ಒಳಹರಿವು ಕೂಡ ಇರೋದ್ರಿಂದ ಡ್ಯಾಮ್ನಿಂದ ಎಷ್ಟೇ ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ತಾ ಇದ್ರು ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ನಿರೀಕ್ಷಿಸಿದಷ್ಟು ಮಟ್ಟದಲ್ಲಿ ಕಡಿಮೆಯಾಗ್ತಾ ಇಲ್ಲ. ಇನ್ನು ಈಗೇನು ಗೇಟ್ ಅನ್ನ ಅಳವಡಿಕೆ ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ, ಈಗ ಅಳವಡಿಕೆ ಮಾಡುವಂತಹ ಗೇಟ್ ಕೂಡ ಇದು ತಾತ್ಕಾಲಿಕವಾದಂತಹ ಗೇಟ್. ಮುಂದಿನ ಬೇಸಿಗೆಯವರೆಗೆ ತಾತ್ಕಾಲಿಕವಾಗಿ ಈ ಗೇಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಬೇಸಿಗೆ ಬಂದಂತಹ ನಂತರದಲ್ಲಿ ಡ್ಯಾಮ್ನಲ್ಲಿ ನೀರು ನಿರೀಕ್ಷಿತ ಪ್ರಮಾಣದಲ್ಲಿ ಖಾಲಿಯಾದಂತಹ ನಂತರದಲ್ಲಿ ಆ ನಂತರ ಗಟ್ಟಿಮುಟ್ಟಾದಂತಹ ಸದೃಢವಾದಂತಹ ಶಾಶ್ವತವಾದಂತಹ ಗೇಟ್ನ ತುಂಗಭದ್ರಾ ಡ್ಯಾಮ್ನ ಈ 19ನೇ ಕ್ರಸ್ಟ್ ಗೇಟ್ಗೆ ಫಿಕ್ಸ್ ಮಾಡುವಂತಹ ಕೆಲಸ ಆಗುತ್ತೆ. ಕನಿಷ್ಠ 68 ಟಿಎಂಸಿ ನೀರು ಹರಿದು ಹೋಗಬಹುದು. ಈಗ ನೀರನ್ನ ಹೊರಬಿಡ್ತಾ ಇರುವಂತಹ ಕೆಲಸವನ್ನ ನೀವೇನ್ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, 33 ಗೇಟ್ಗಳ ಮೂಲಕ ನೀರನ್ನ ಹೊರಬಿಡುವಂತಹ ಕೆಲಸ ಆಗ್ತಾ ಇದೆ. ಕನಿಷ್ಠ 68 ಟಿಎಂಸಿ ಹರಿದು ಹೋದಂತಹ ನಂತರದಲ್ಲಿ ಈ ದುರಸ್ತಿ ಕಾರ್ಯ ಆರಂಭ ಆಗಬಹುದು. ತುಂಗಭದ್ರಾ ಡ್ಯಾಂ ನೀರಿನಿಂದ ಅನ್ನದಾತರಿಗೆ ಆತಂಕ ಎದುರಾಗ್ಬಿಟ್ಟಿದೆ. ಬೆಳೆ ಕೈತಪ್ಪಿ ಹೋಗುವಂತಹ ಭೀತಿಯಲ್ಲಿ ಸದ್ಯ ಅನ್ನದಾತರಿದ್ದಾರೆ. ಸರ್ಕಾರ ಹಾಗೆ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಡ್ಯಾಂನ ದೃಶ್ಯವನ್ನ ವೀಕ್ಷಿಸೋಕ್ಕೂ ಕೂಡ ಜನ ಮುಗಿಬೀಳ್ತಿದ್ದಾರೆ. ಹೊಸಪೇಟೆ ಸೇತುವೆ ಮೇಲೆ ನೂರಾರು ಜನ ಜಮಾವಣೆಗೊಂಡಿದ್ದಾರೆ. ಒಂದ್ ಕಡೆ ನೀರು ಭಾರೀ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇರೋದ್ರಿಂದ ಈಗಾಗಲೇ ಬೆಳೆದಿರುವಂತಹ ಬೆಳೆ ನದಿ ಪಾತ್ರದಲ್ಲಿ ಜಲಾವೃತವಾಗುವಂತಹ ಆತಂಕ. ಮತ್ತೊಂದ್ ಕಡೆ ಬೇಸಿಗೆನಲ್ಲೂ ಈ ಬಾರಿ ಭರ್ತಿಯಾಗಿದೆ. ಬೆಳೆ ಬೆಳಿಬೇಕು ಅಂದ್ಕೊಂಡಂತಹ ರೈತರಿಗೆ ನೀರು ಏಕಾಏಕಿ ಖಾಲಿ ಆಗ್ತಾ ಇರೋದ್ರಿಂದ ಮುಂದೆ ಬೆಳೆ ಬೆಳೆಯೋಕ್ಕಾಗಲ್ಲ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವೆ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ಜನರನ್ನ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದ್ದ ಪರಿಣಾಮವಾಗಿ ಇವತ್ತು ನೀರನ್ನ ಹೊರಗೆ ಹಾಕಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲ 33 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ ಈ ಜನ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರುವಂತರಲ್ಲಿ ನಾನು ಕೆಲವರನ್ನ ಮಾತಾಡಿಸ್ತೀನಿ. ಈ ಕರ್ನಾಟಕ ಆಂಧ್ರ ಪ್ರದೇಶದ ರೈತರಿಗೆ ಇದು ಜೀವನಾಡಿಯಾಗಿತ್ತು. ಈ ಟೈಮಿನೊಳಗ, ಅದು ಮುಂಗಾರಿ ಹಂಗಾಮನ್ ಟೈಮ್ನೊಳಗ ಈ ರೀತಿ ಪೋಲ್ ಆಗ್ತಿರೋದು ರೈತರಿಗೆ ಏನ್ ಅನಿಸ್ತದ ಸರ್? ರೈತರಿಗೆ ಇದು ಒಂಥರ ದುರಂತ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಇವತ್ತು ನಾವು ರೈತರು ಪ್ರತಿ ವರ್ಷದಕ್ಕಿಂತ ಈ ಸಾರಿ ಜಲ್ದಿ ಡ್ಯಾಮ್ ತುಂಬೈತಿ. ನಾವೆಲ್ಲರೂ ಹರ್ಷದಿಂದ ಗದ್ದೆ ಹಚ್ಚಿದ್ವಿ, ಬೆಳೆ ಬೆಳಿತಾ ಇದ್ವಿ. ಎಲ್ಲರೂ ಕೂಡ ನಾವು ಬೆಳೆ ಬೆಳಿಬೇಕಾದಂತ ಟೈಮ್ನ ನಾವು ಕರ್ನಾಟಕ, ಆಂಧ್ರ, ತೆಲಂಗಾಣ 3 ರಾಜ್ಯದ ಏನ ರೈತರು ಏನಿದೀವಲ್ಲ, ಇದೇ ನಮಗೆ ಜೀವನಾಡಿ, ತುಂಗಭದ್ರನೇ ಜೀವನಾಡಿ ಆಗೈತಿ. ಆದ್ರೆ ಈಗ ಈ ಸಾರಿ ನಮಗೆ ಅವಧಿಗಿಂತ ಮುಂಚೆನೆ ನಮಗೆ ತುಂಗಭದ್ರಾ ತುಂಬಿರೋದು ನೋಡಿದ್ರೆ ಬಹಳ ಸಂತಸ ತಂದಿತ್ತು. ಅದರ ಜೊತೆಗೆ ಇನ್ನೊಂದು ನಮಗೆ ಒಂದು ಅನುಮಾನ ಕಾಡ್ತಾ ಇತ್ತು. ಯಾಕಂತಂದ್ರೆ ಪ್ರತಿ ಸಾರಿ ನಾವು ಡ್ಯಾಮ್ ತುಂಬಿದಾಗ ಬಾಗಿನ ಅರ್ಪಿಸತಕ್ಕಂತ ಒಂದು ಕೆಲಸ ಆಗ್ತಾ ಇತ್ತು. ಆದರೆ ಸಿಎಂ ಬರ್ತಾರೆ, ಡೆಪ್ಟಿ ಸಿಎಂ ಅವರು ಬರ್ತಾರೆ, ಮತ್ತೆ ಇನ್ನಿತರ ಯಾರ್ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ಇದು ಬಾಗಿನ ಅರ್ಪಿಸುವುದನ್ನ ಮುಂದೂಡ್ತಾ ಇರೋದು ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಇದರ ತಾಂತ್ರಿಕ ದೋಷ ಏನೋ ಕಂಡು ಬಂದಿತ್ತೇನೋ ಅನಿಸ್ತಾ ಇದೆ. ಅದರ ಜೊತೆಗೆ
ಇಲ್ಲಿ ಏನು ಅಧಿಕಾರಿಗಳು ಏನಾದಾರ ಸುಮಾರು 500ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಬರೀ 10 ನಿಮಿಷ ಕೆಲಸ ಮಾಡಿದ್ರೆ ಸಾಕಾಗಿತ್ತು, ಇದು ಇದಾಗಬಹುದು. ಅದರ ಜೊತೆ ಇನ್ನೂ ಇದಕ್ಕಿಂತ 8 ದಿನ ಮುಂಚಿತವಾಗಿ ನಾವು ಇಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ನಾವು ಮೇಲ್ಗಡೆ ಹೋದಾಗ ಅಲ್ಗಾಡ್ತಾ ಇತ್ತು. ಅದು ಏನು ಆ ಚೈನ್ ಪಿಲ್ಲಿ ಅಲ್ಗಾಡ್ತಾ ಇರ್ಬೇಕಾತಂದ್ರೆ ನಾವು ಹೇಳಿದ್ವಿ, ಸರ್ ಯಾಕೋ ಅಲ್ಗಾಡ್ತಾ ಇದೆ 19ನೇ ನಂಬರ್ ಇಂದು, ಮತ್ತೆ ಇನ್ನುಳಿದು ಇಲ್ಲ, ಸೇಕಿಂಗ್ ಇಲ್ಲ, ಇದು ಬಹಳ ಸೇಕ್ ಆಗ್ತಾ ಇದೆ, ಇದು ನೋಡ್ರಿ ಸರ್ ಗಮನಕ್ಕೆ ತಗೊಳ್ಳಿ ಅಂತ ಹೇಳಿದ್ವಿ. ಸ್ವತಃ ಚೀಫ್ ಇಂಜಿನಿಯರ್ ಜೊತೆನೆ ನಾವು ಮಾತಾಡಿದ್ವಿ. ಈಗ ನೀವು ಎಷ್ಟೆಲ್ಲ ಮೊದಲೇ ಅವರಿಗೆ ಮುಂಜಾಗ್ರತೆ ಹೇಳಿದೀನಿ ಅಂತೀರಿ, ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರು, ಜಲಸಂಪನ್ಮೂಲ ಸಚಿವರು, ಇದರ ಹೊಣೆಯನ್ನ ನಾನು ಅಧಿಕಾರಿಗಳಿಗೆ ಕೊಡಲ್ಲ, ಅಧಿಕಾರಿಗಳು ತಪ್ಪಿಲ್ಲ, ಇದು ಬ್ರಿಡ್ಜ್ ಹಳೇದು ಅಂತ ಹೇಳಿದ್ರು. ಸರ್ ಆತ ಒಬ್ಬ ಡಿ ಕೆ ಶಿವಕುಮಾರ್ ಅವನೊಬ್ಬ ಕಳ್ಳ, ಅವನಿಗೆ ಏನು ಗೊತ್ತ್ರಿ ಇಲ್ಲಿದು ಸಮಸ್ಯೆ ರೀ. ನಾವಲ್ರಿ ಹೇಳಿರೋದು ಚೀಫ್ ಇಂಜಿನಿಯರ್ ಕರೀರಿ. ಬರೀ ನಿನಗೆ ಡಿ ಕೆ ಶಿವಕುಮಾರ್ಗ ಇವ್ರಿಗೆಲ್ಲರಿಗೆ ಏನು ಗೊತ್ತಾ, ಬರೀ ಕಾವೇರಿ ಅಷ್ಟೇನೆ ಅವ್ರಿಗೆ ಕಾಣೋದು. ಇಲ್ಲಿ ತುಂಗಭದ್ರದ ಏನ್ ಗೊತ್ತೈತಿ, ಇಲ್ಲಿ ಹಣೆ ಬರ. ನಾವು ತುಂಗಭದ್ರ 3 ರಾಜ್ಯದವ್ರು ಇಲ್ಲಿ ಅಣ್ಣ ತಮ್ಮಂದಿರಾಗಿ ಇವತ್ತಿನವರೆಗಾದ್ರೂ ನಾವು ಜಗಳದಿಂದ ಏನು ಮಾಡ್ತಾ ಇಲ್ಲ, ನಾವು ನೀರಿಗಾಗಿ ಬಡದಾಡ್ತಾ ಇಲ್ಲ. ನಾವು 3 ರಾಜ್ಯದವರು ಸಹೋದರತ್ವದಿಂದ ನಾವು ಈ ಡ್ಯಾಮ್ ಅನ್ನು ನಾವು ಪ್ರೀತಿಯಿಂದ ನಾವು ಸ್ವೀಕಾರ ಮಾಡಕತ್ತೀವಿ. ನಾವು ಇದು ಬರೀ ನಿಮ್ಗೆ ಏನ್ ಗೊತ್ತಾ, ಬೆಂಗಳೂರಲ್ಲಿ ಇರೋದು ಕಾವೇರಿ ಅಷ್ಟೇ, ನಿಮ್ಗೆ ಕಾವೇರಿ ನದಿ ಅಷ್ಟೇ ನಿಮ್ಗೆ ಕಾಣೋದು, ಇಲ್ಲಿ ಕಾಣ್ತಾ ಇಲ್ಲ. ಯಾರೇ ಹೇಳೋದು, ಕರೀರಿ ಅಧಿಕಾರಿಗಳನ್ನ, ನನ್ನ ಮಕ್ಕಳ ಹೇಳ್ತೀನಿ ನಾನು ಅವ್ರಿಗೆ, ಅಯೋಗ್ಯ ನನ್ನ ಮಕ್ಕಳಿಗೆ ಹೇಳ್ತೀವಿ ನಾವಿಲ್ಲಿ. ಇಲ್ಲಿ ಆಗ್ಬೇಕಂತಂದ್ರೆ ಇದು ರಿಪೇರಿ ಆಗಿದೆ, ರಿಪೇರಿ ಇಲ್ಲಿ ಈ ತರ ಇದಾಗದೇ ಇದೆ, ಕ್ರ್ಯಾಕ್ ಆಗ್ತಾ ಇದೆ, ಬಿಡ್ತಾ ಇದೆ ಅಂತ ಹೇಳಿ ನಾವು ಕರೆದು ಹೇಳಿದಾಗ ಅಧಿಕಾರಿಗಳು ನಿಷ್ಕಾಳಜಿ ಉತ್ತರ ಕೊಟ್ಟಿರ್ತಕ್ಕಂಥ ಕರೀರಿ ಅವನ ಡಿ ಕೆ ಶಿವಕುಮಾರ್ ಕರೀರಿ, ಅಧಿಕಾರಿಗಳನ್ನ ಕರೀರಿ ಹೇಳ್ತೀವಿ ನಾವು. ರೈತರು ಏನಂತಾರೆ, ಡಿ ಕೆ ಶಿವಕುಮಾರ್ ಏನ್ ಗೊತ್ತ್ರಿ, ಈಗ ಲಕ್ಷಾಂತರ ಜನರು ಲಕ್ಷಾಂತರ ಎಕರೆ ನಾವು ಭೂಮಿಯನ್ನು ಭತ್ತ ಬೆಳೆದಿವಿ. ಇವತ್ತೆಲ್ಲರೂ ನಾವು ವಿಷ ಕುಡಿಯುವಂತ ಸಂದರ್ಭ ಐತಿ. ಇವತ್ತು ಆ ರೈತರಿಗೆ ಏನು ಪರಿಹಾರ ಒದಗಿಸ್ತಾನೆ, ರೈತರು ನಾವೇನ್ ಮಾಡಬೇಕು, ಇಲ್ಲಿರ್ತಕ್ಕಂಥ ನದಿ ಆಜುಬಾಜು ಇರತಕ್ಕಂಥ ಜನಗಳು ಏನಾಗಬೇಕು, ಎಲ್ಲರೂ ನಾವು ಗೂಳೆ ಹೋಗ್ಬೇಕು. ಆ ಡ್ಯಾಮಿನ ಬಗ್ಗೆ ನಿಷ್ಕಾಳಜಿ ಇರೋ ಬದಲು ಎಲ್ಲಾ ರೈತರಿಗೂ ವಿಷ ಕೊಟ್ಬಿಟ್ರಿ, ಕೂಡ ಸತ್ತೋಗ್ಬಿಡ್ತೀವಿ ನಾವು. ಒಟ್ಟಾರೆಯಾಗಿ ಈ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ನದಿಗೆ ನೀರು ಪೋಲಾಗ್ತಿರೋದು ಈ ಭಾಗದ ರೈತರಲ್ಲಿ ಆತಂಕದ ಜೊತೆ ಆಕ್ರೋಶವನ್ನು ಕೂಡ ಉಂಟು ಮಾಡಿದೆ. ಕಾರಣ ಅಂತಂದ್ರೆ ಅಧಿಕಾರಿಗಳು ಹೊಣೆಯಲ್ಲ ಅಂತ ಸರ್ಕಾರ ಹೇಳಿದ್ರೂ ಕೂಡ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಅನ್ನುವಂತದ್ದೊಂದು ಆರೋಪ ರೈತರದ್ದು. ಒಟ್ಟಾರೆಯಾಗಿ ಈ ತಮ್ಮ ಮುಂಬರುವ ಭವಿಷ್ಯ, ಈ ವರ್ಷದ ಭವಿಷ್ಯ ನೀರ್ ಪಾಲಾಗುತ್ತಿರೋದನ್ನ ಆತಂಕದಿಂದ ನೋಡೋದಕ್ಕೆ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ತುಂಗಭದ್ರಾ ಡ್ಯಾಮ್. ರೈತರ ಆಕ್ರೋಶದ ಮಾತುಗಳನ್ನ ಕೇಳಿಸಿಕೊಂಡ್ರಿ. ಹಾಗಾದ್ರೆ ಡ್ಯಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾನೇ ಈ ದುರಂತ ಸಂಭವಿಸಿದ? ಒಳಹರಿವು ಹೆಚ್ಚಳದ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ಬಿಟ್ರ? 10 ಗೇಟ್ ಬದಲು ಇನ್ನಷ್ಟು ಗೇಟ್ ಅನ್ನ ತೆರೆದಿದ್ರೆ ಕಟ್ ಆಗ್ತಿರ್ಲಿಲ್ವೇನೋ ಈ ಒಂದು 19ನೇ ಕ್ರಸ್ಟ್ ಗೇಟ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರಾತ್ರಿ ಪಾಳಿಯಲ್ಲಿದ್ದಂತಹ ಡ್ಯಾಂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಡ್ಯಾಂಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಇದೇ ಪ್ರಶ್ನೆಯನ್ನ ಎತ್ತಿದ್ರು. ರಾತ್ರಿ ಪಾಳಿಯಲ್ಲಿದ್ದಂತಹ ಸಿಬ್ಬಂದಿ ಮಾಹಿತಿ ಕೊಟ್ಟರೂ ಕೂಡ, ಅಂದ್ರೆ ಅವ್ರಿಗೆ ಮಾಹಿತಿ ಇತ್ತು, ಹೀಗಾಗಬಹುದು ಅನ್ನುವಂಥ ಮಾಹಿತಿ ಇತ್ತು, ಆದ್ರೂ ನಿರ್ಲಕ್ಷ್ಯ ತೋರಿದ್ರಾ ಅನ್ನುವಂಥ ಪ್ರಶ್ನೆ. ಚೈನ್ ಗೇಟ್ ಕಟ್ ಆಗುವಂತ ಅನುಮಾನವನ್ನ ಸಿಬ್ಬಂದಿ ವ್ಯಕ್ತಪಡಿಸಿದ್ರಂತೆ. 2 ಗಂಟೆ ಮುಂಚೆ ಗೇಟ್ ಶಬ್ದ ಕೇಳಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಒಳಹರಿವು ಹೆಚ್ಚಾಗಿ 19ನೇ ಚೈನ್ ಗೇಟ್ ಮೇಲೆ ಒತ್ತಡ ಹೆಚ್ಚಾಗಿದೆ. ಒತ್ತಡದ ಹಿನ್ನೆಲೆಯಲ್ಲಿ 19ನೇ ಚೈನ್ ಗೇಟ್ ಕಟ್ ಆಗಿರುವುದಾಗಿ ಸದ್ಯ ಮಾಹಿತಿ ಸಿಗ್ತಾ ಇರುವುದು. ಮುಂಜಾಗ್ರತಾ ಕ್ರಮವಾಗಿ 10 ಗೇಟ್ ಅಲ್ಲದೆ ಇನ್ನಷ್ಟು ಗೇಟ್ಗಳನ್ನ ತೆರೆದಿದ್ರೆ ಒತ್ತಡ ಅಷ್ಟಾಗಿ ಮೊದಲೇ ಶಿಥಿಲವಾಗಿದ್ದಂತಹ 19ನೇ ಕ್ರಸ್ಟ್ ಗೇಟ್ ಮೇಲೆ ಬೀಳ್ತಾ ಇರಲಿಲ್ಲ, ಆಗ ಗೇಟ್ ಮುರಿದು ಹೋಗ್ತಾ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ರೈತರು ಮಾತನಾಡಿದ್ದನ್ನ ಕೂಡ ನೀವು ಕೇಳಿಸ್ಕೊಂಡ್ರಿ. ನಾವು ಮೊದಲೇ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ, ಚೀಫ್ ಇಂಜಿನಿಯರ್ಗೆ ಈ ಬಗ್ಗೆ ಹೋಗಿ ಮಾತನಾಡಿದ್ವಿ. 19ನೇ ಕ್ರಸ್ಟ್ ಗೇಟ್ ನಲ್ಲಿ ಏನೋ ಸಮಸ್ಯೆ ಇದೆ, ಅದು ತುಂಬಾ ಜೋರಾಗಿ ಅಲುಗಾಡ್ತಾ ಇದೆ, ಕ್ರ್ಯಾಕ್ ಇರೋ ಹಾಗೆ ಕಾಣಿಸ್ತಾ ಇದೆ, ನೀವು ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೋಗಿ ನಾವು ಕೇಳಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ರು ಅನ್ನುವಂತಹ ಆರೋಪವನ್ನ ರೈತರು ಕೂಡ ಮಾಡಿದ್ರು. ಇನ್ನು ಈ ಘಟನೆ ನಡೆದಂತಹ ದಿನ ಕೂಡ 10 ಗೇಟ್ ಬದಲು ಹೆಚ್ಚಿನ ಗೇಟ್ಗಳನ್ನ ಓಪನ್ ಮಾಡಿದ್ದಿದ್ರೆ ಈ ಅವಘಡ ಸಂಭವಿಸ್ತಿರ್ಲಿಲ್ಲ, ಇಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಿರ್ಲಿಲ್ಲ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಘಟನೆ ನಡೆದ ದಿನ ರಾತ್ರಿ ಕೊಪ್ಪಳ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿವರಾಜ್ ತಂಗಡಗಿಯವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಹಾಗೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಇದೇ ವಿಚಾರವಾಗಿ ಅವರು ತರಾಟೆಗೆ ತೆಗೆದುಕೊಂಡ್ರು ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.